ವೃಷಭ ರಾಶಿಯವರ ಮೇಲೆ ಧನುರ್ಮಾಸದ ಪ್ರಭಾವ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸವಿವರವಾಗಿ ಆದರೆ ಸಂಕ್ಷಿಪ್ತವಾಗಿ ತಿಳಿಸಲಿದ್ದೇನೆ. ಧನುರ್ಮಾಸ ಅಂತಂದರೆ ರವಿಗ್ರಹ ಧನುರ್ರಾಶಿಯಲ್ಲಿರುವಂತಹ ಸಮಯ, ಅಂದರೆ ಒಂದು ತಿಂಗಳ ಸಮಯ. ಮಾಸ ಅಂದರೆ ತಿಂಗಳು ಅಂತ. ಸೊ ಡಿಸೆಂಬರ್ 16ನೇ ತಾರೀಕು ಬೆಳಗ್ಗೆಯಿಂದಲೇ ಧನುರ್ರಾಶಿಯಲ್ಲಿ ರವಿ ಬಂದುಬಿಟ್ಟಿರ್ತಾನೆ. 15ನೇ ತಾರೀಕು ರಾತ್ರಿ, 16ನೇ ತಾರೀಕು ಬೆಳಗಿನ ಜಾವ, ಹೀಗೆ ಧನುರ್ರಾಶಿಗೆ ರವಿ ಪ್ರವೇಶವಾದರೆ ಡಿಸೆಂಬರ್ 16ನೇ ತಾರೀಕು ಬೆಳಗಿನ ಜಾವ, 15ನೇ ತಾರೀಕು ರಾತ್ರಿ, 16ನೇ ತಾರೀಕು ಬೆಳಗಿನ ಜಾವ ರವಿಗ್ರಹ ಧನುರ್ರಾಶಿ ಪ್ರವೇಶ ಮಾಡಿದ್ರೆ ಜನವರಿ 14ನೇ ತಾರೀಕಿನ ತನಕ ರವಿಗ್ರಹ ಅಲ್ಲೇ ಧನುರ್ಮಾಸದಲ್ಲಿ ಧನುರ್ರಾಶಿಯಲ್ಲೇ ಇರ್ತಾನೆ. ಆಮೇಲೆ ಮಕರ ರಾಶಿಗೆ ಹೋದ ಮೇಲೆ ಮಕರ ಸಂಕ್ರಾಂತಿ ಅನ್ನುವಂಥದ್ದು ನಾವು ಹೇಳುತ್ತಂತ ಆಯ್ತಾ, ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಲ್ಲ ಅದೇ. ಸೊ ಧನುರ್ಮಾಸದಲ್ಲಿ ರವಿಗ್ರಹ ಏನು ಈ ಒಂದು ತಿಂಗಳುಗಳ ಕಾಲ ಇರಲಿದೆ, ಇದರ ಪ್ರಭಾವ, ರವಿಗ್ರಹದ ಪ್ರಭಾವ ವೃಷಭ ರಾಶಿಯವರ ಮೇಲೆ ಯಾವ ರೀತಿಯಲ್ಲಾಗಲಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿಕ್ಕೆ ಹೋಗ್ತಾನೆ. ಧನುರ್ಮಾಸ ಕೆಲವಿಷ್ಟು ರಾಶಿಯವರಿಗೆ ಬಹಳ ಶುಭಪ್ರದ, ಲಾಭಪ್ರದ, ಅದೃಷ್ಟ ಕೊಡ್ತಕ್ಕಂಥದ್ದು. ಕೆಲವಿಷ್ಟು ರಾಶಿಯವರಿಗೆ ಅದು ಒಂದಷ್ಟು ಉತ್ತಮವಾಗಿರತಕ್ಕಂಥದ್ದು ಆಗಿರೋದಿಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಚತುರ್ಥಾಧಿಪತಿಯಾಗತಕ್ಕಂತಹ ರವಿಗ್ರಹ ನಿಮಗೆ ಅಷ್ಟಮಕ್ಕೆ ಹೋಗಿ ನಿಂತ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಒಂದು ಸ್ವಲ್ಪ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಅಂದರೆ ವೃಷಭ ರಾಶಿಯವರಿಗೆ ಧನುರ್ಮಾಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಂದ ಶುರು ಮಾಡೋಣ. ವಿದ್ಯಾರ್ಥಿಗಳಿಗೆ ಚತುರ್ಥಾಧಿಪತಿ ಅಷ್ಟಮದಲ್ಲಿ ಹೋಗ್ಬಿಟ್ಟ ಅಂತಂದರೆ ಪ್ರೆಷರ್ ಕ್ರಿಯೇಟ್ ಆಗಿಬಿಡುತ್ತೆ. ಗುರುಬಲ ಇದೆ, ಎಸ್ ಅಫ್ಕೋರ್ಸ್ ಗುರುಬಲ ಇದೆ, ಆದರೆ ಅಷ್ಟಮದಿಂದ ರವಿಯ ಪೂರ್ಣ ದೃಷ್ಟಿ ಗುರು ಮೇಲೆ ಇರ್ತದೆ. ಸೊ ಅದರಿಂದಾಗಿ ಆ ವಿದ್ಯಾರ್ಥಿ ಇರ್ತಾರಲ್ಲ, ವೃಷಭರಾಶಿ ವಿದ್ಯಾರ್ಥಿಗಳು ಈ ಧನುರ್ಮಾಸದಲ್ಲಿ ಅಂದರೆ ಜನವರಿ 14ನೇ ತಾರೀಕು ತನಕ ತುಂಬ ಪ್ರೆಷರ್ ಫೀಲ್ ಮಾಡ್ತಾರೆ. ಅಂದರೆ ಇದಿಷ್ಟು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಲೇಬೇಕು, ಇದಿಷ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಲೇಬೇಕು, ಈ ಎಕ್ಸಾಮಿಗೆ ಕೂತ್ಕೊಳ್ಳೇಬೇಕು, ಇಷ್ಟು ಮಾರ್ಕ್ಸ್ ತೆಗೀಲೇಬೇಕು, ಇಷ್ಟು ಇದನ್ನು ಸಾಧನೆ ಮಾಡಲೇಬೇಕು, ಅದು ಇದು ಅಂದರೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ಪ್ರೆಷರಿಂದಾಗಿ ತಪ್ಪುವ ಸಾಧ್ಯತೆ, ಅಂದರೆ ಉದಾಹರಣೆಗೆ ಆರೋಗ್ಯ ತಪ್ಪುವ ಸಾಧ್ಯತೆ. ಪ್ರೆಷರ್ ಜಾಸ್ತಿ ಆಗಿಯೇ ಆರೋಗ್ಯ ಹಾಳಾಗ್ಬಿಡುತ್ತೆ, ಅದರಿಂದ ಎಕ್ಸಾಮ್ ಕರೆಕ್ಟಾಗಿ ಬರೋಕ್ಕಾಗಿಲ್ಲ. ಪ್ರೆಷರ್ ಜಾಸ್ತಿ ಆಗಿ ಮತ್ತೊಂದೇನೋ ಆಗುತ್ತೆ, ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಿಲ್ಲ. ಆ ಥರ ವಿದ್ಯಾರ್ಥಿಗಳಿಗೆ ಪ್ರೆಷರ್ ಕ್ರಿಯೇಟ್ ಆಗಿ ಅವರು ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕಾಗದೇ ಇರುವ ಪರಿಸ್ಥಿತಿ ಧನುರ್ಮಾಸದಲ್ಲಿ ಉಂಟಾಗಬಹುದು. ಸೊ ದಯವಿಟ್ಟು ಹೇಳ್ತೇನೆ, ನೀವು ವೃಷಭ ರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ತುಂಬ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ಇದೊಂದು ತಾತ್ಕಾಲಿಕ ಬೆಳವಣಿಗೆ ಅಂತ ಅಂದ್ಕೊಳ್ಳಿ, ಆಮೇಲೆ ಪುನಃ ಸರಿ ಹೋಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ ನೀವು, ಗೊತ್ತಾಯ್ತಲ್ವಾ. ಹಾಗೂ ಇನ್ನೊಂದು ಪ್ರೆಷರ್ನ ಕ್ರಿಯೇಟ್ ಮಾಡಲಾಗ್ತಾ ಇದೆ, ಇದನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಉದ್ದೇಶಪೂರ್ವಕವಾಗಿ ನಿಮ್ಮಲ್ಲಿ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಲಾಗ್ತಾ ಇದೆ ಇತರರಿಂದ, ಇದರಿಂದ ನೀವು ತಪ್ಪಿಸ್ಕೊಳ್ಬೇಕಾಗ್ತದೆ, ಶತ್ರುಗಳಿಂದ ತಪ್ಪಿಸ್ಕೊಳ್ಬೇಕಾಗ್ತದೆ, ಅದಾಯ್ತಲ್ವಾ. ಸೊ ಇದನ್ನು ಈಸಿಯಾಗಿ ತೆಗೆದುಕೊಂಡು ಸ್ವಲ್ಪ ದಿನ ಮೆಡಿಟೇಷನ್ ಮಾಡಿ, ಅಥವಾ ಬೇರೆ ಬೇರೆ ಪರಿಹಾರಗಳನ್ನು ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಪರಿಹಾರಗಳನ್ನ ಹೇಳ್ತಾನೆ, ಅದನ್ನೆಲ್ಲ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ನೀವು ಖಂಡಿತವಾಗಿ ಈ ಪ್ರೆಷರ್ನ ತಡ್ಕೊಳ್ಬಹುದಾಗಿರುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಆಯ್ತಲ್ವಾ. ನೆಕ್ಸ್ಟ್ ಬಂದು ನಿಮಗೆ ಬಹಳ ಇಂಪಾರ್ಟೆಂಟಾಗಿ ಸಮಸ್ಯೆ ಆಗ್ತಕ್ಕಂಥದ್ದು ವೃಷಭ ರಾಶಿಯವರ ತಾಯಿಯ ಬಗ್ಗೆ ಅವರಿಗೆ ಚಿಂತಾಕ್ರಾಂತರಾಗ್ತಾರೆ. ಯಾಕೆಂದರೆ ವೃಷಭ ರಾಶಿಯವರ ತಾಯಿಯವರ ಆರೋಗ್ಯ ಹಾಳಾಗತಕ್ಕಂಥದ್ದಾಗಿರಬಹುದು, ಅಥವಾ ಒಂದು ಮಿಸ್ಕನ್ಸೆಪ್ಷನ್ ಆಗಿ ಸ್ವಲ್ಪ ನೀವು ಚಿಂತೆಗೆ ಬೀಳುವಂತಂದರೆ ತಾಯಿಯವ್ರಿಗೇನೂ ಆಗಿಲ್ಲ, ಬಟ್ ಏನೋ ಆಗೋಗಿದೆ ಅಂತ ನೀವು ಅಂದ್ಕೊಂಡು ಎಲ್ಲೋ ಒಂದು ಕಡೆ ರಿಪೋರ್ಟ್ ನೋಡಿದ್ರು, ಆ ರಿಪೋರ್ಟಲ್ಲಿ ಏನೋ ಬಂತು, ಅಯ್ಯೋ ಅದು ನೆಗೆಟಿವ್ ಬಂದ್ಬಿಡ್ತು ಅಂತ. ನಾನು ಹೇಳ್ತೀನಿ, ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ತಾಯಿಯವರ ಆರೋಗ್ಯ ಹಾಳಾಗಿದೆ ಅಂತ ಆದರೆ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಭಾಳ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ತಗೊಳ್ಳಿ. 2ನೇ ಒಪಿನಿಯನ್ನು, 3ನೇ ಒಪಿನಿಯನ್, ಹಿಂಗೆ ಒಪಿನಿಯನ್ ತೆಗೆದುಕೊಂಡು ಹೋದರೆ ನಿಮಗೆ ಖಂಡಿತವಾಗಿ ನೆಮ್ಮದಿ ಸಿಗುತ್ತೆ. ಈ ಡಾಕ್ಟರ್ ಅಲ್ದಿದ್ರೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ, ಅದೇ ಅಧ್ಯಯನ ಮಾಡಿದ್ರೆ ಮತ್ತೊಂದು ಡಾಕ್ಟರ್ ಹತ್ರ ಹೋಗಿ, ಅಲೋಪತಿಕ್ ಕಲ್ದಿದ್ರೆ ಆಯುರ್ವೇದಕ್ಕೆ ಹೋಗಿ, ನೇಚುರೋಪತಿಗೆ ಹೋಗಿ, ಯಾವುದೋ ಒಂದು ಮಾಡಿ ಟೆನ್ಷನ್ ತೊಗೋಬೇಡಿ. ಅಯ್ಯೋ ನಮ್ಮಮ್ಮಂಗೆ ಹಿಂಗೆ ಆಗೋಯ್ತಲ್ಲ, ಏನಪ್ಪ ಭಗವಂತ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡು ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಬಹಳ ಪ್ರಮುಖವಾಗಿ ನಾನು ಹೇಳುವಂಥದ್ದು. ಸೊ ವಿದ್ಯಾರ್ಥಿಗಳು ನೆಕ್ಸ್ಟ್ ಅದ್ರ ಮೇಲೆ ವಿಶೇಷ ಪ್ರಭಾವ ಧನುರ್ಮಾಸದಲ್ಲಿರೋದು ವೃಷಭ ರಾಶಿಯವರು ನಿಮ್ಮ ತಾಯಿಯರ ಮೇಲೆ ತುಂಬ ಇದಿರ್ತದೆ. ಅದರಲ್ಲೂ ವಿಶೇಷವಾಗಿ ವಿವಾಹಿತ ವೃಷಭ ರಾಶಿಯ ಸ್ತ್ರೀ ವಿಚಾರಕ್ಕೆ ಬಂದರೆ 2 ಕಡೆ ಇದು ಸಮಸ್ಯೆ ಆಗ್ಬೋದು. ಒಂದು, ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಒಂದಿಷ್ಟು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ನಮ್ಮ ತವ್ರ ಮನೇಲಿ ಆ ಬೆಳವಣಿಗೆ ಆಯಿತು, ಈ ಬೆಳವಣಿಗೆ ಆಯಿತು, ಹಂಗಾಯಿತು ಹಿಂಗಾಯಿತು, ಅದೇ ಟೆನ್ಷನ್ ಆಗಿದೆ, ನೆಮ್ಮದಿಯಿಂದ ನಮ್ಮಲ್ಲಿರೋಕ್ಕಾಗ್ತಾ ಇಲ್ಲ ಅಂತ ಒಂದೇ ಆ ಕಡೆ ಇದಾಗುತ್ತೆ.
ಫಾರ್ ಸಪೋಸ್ ಅವ್ರ ಮನೆಯಿಂದೇನು ಟೆನ್ಷನ್ ಕ್ರಿಯೇಟ್ ಆಗಲಿಲ್ಲ ಅಂತ ಅನ್ಕೊಳ್ಳಿ, ವಿವಾಹಿತ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯವನ್ನು ಟೆನ್ಷನ್ ಆಗ್ಬಿಡ್ಬೋದು. ಯಾಕೆಂದ್ರೆ ಮಾಂಗಲ್ಯ ಸ್ಥಾನಕ್ಕೆ ಪಾಪಗ್ರಹನಾದಂಥ ರವಿ ಹೋಗ್ಬಿಡ್ತಾನೆ. ಸೊ ಅದರಿಂದ ಈ ಎರಡರಲ್ಲಿ ಒಂದೇ ಯಜಮಾನರ ಆರೋಗ್ಯದ ಬಗ್ಗೆ ಟೆನ್ಷನ್ ಇರುತ್ತೆ, ಇಲ್ಲ ತವ್ರ ಮನೆಯಲ್ಲಿ ಯಾವುದೋ ಒಂದು ಟೆನ್ಷನ್ ಕ್ರಿಯೇಟ್ ಆಗಿಬಿಡುತ್ತೆ ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರಿಗೆ ಈ ಧನುರ್ಮಾಸದಲ್ಲಿ. ಸೊ ಧನುರ್ಮಾಸದಲ್ಲಿ ವೃಷಭ ರಾಶಿಯವರಿಗೆ ತೀರಾ ಪಾಸಿಟಿವ್ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಏನಂದರೆ ನಿಮ್ಮದೇ ಇದಕ್ಕೆ ಏನಂದರೆ ನಿಮ್ಮ ಮೇಲೆ ಮಾನಸಿಕ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಮೆಂಟಲ್ ಅಂತ ಹೇಳ್ತೀವಿ, ನಿಮಗೆ ಪ್ರೆಷರ್ ಇರ್ತದಲ್ಲ, ಅದು ನಿಮಗೆ ಜಾಸ್ತಿ ಆಗ್ತಕ್ಕಂಥದ್ದು. ಅದು ವಿದ್ಯಾರ್ಥಿಗಳಿಗೆ ಜಾಸ್ತಿ ಆಗಬೇಕು ಅಂತಿಲ್ಲ, ನಿಮಗೂ ಜಾಸ್ತಿ ಆಗಬಹುದು, ಯಾಕೆ ಗೊತ್ತಾಯ್ತಲ್ವಾ. ಸೊ ಏನಾಗುತ್ತೆ ಅಂದರೆ ಒಂದು ಹೇಳ್ತೇನೆ, ಮಿಸ್ಕನ್ಸೆಪ್ಷನ್ ಆಗ್ತಕ್ಕಂಥಂದರೆ ತಪ್ಪು ತಿಳುವಳಿಕೆ ಅಂತೀವಲ್ಲ, ಆರೋಗ್ಯ ಸರಿಯಾಗೇ ಇದೆ ಬಟ್ ಏನೋ ಆಗಿದ್ದೀನ ಏನೋ ಆಗೋಗಿದೆ ಅಂತ ಅನ್ಕೊಂಬಿಟ್ಟೆ ಅಂತ. ಸೊ ಆ ತರಹ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇಲ್ಲಿ ನೀವು ಉದ್ಯೋಗಕಾರಕನಾಗಿರತಕ್ಕಂಥವನು ರವಿ, ಆದ್ದರಿಂದ ನೀವು ಗಮನಿಸಬೇಕಾಗಿದ್ದು ಟೆನ್ಷನ್ ಜಾಸ್ತಿ ಮಾಡ್ಕೊಂಡು ಆರೋಗ್ಯ ಸರಿಯಾಗಿ ಅಂದರೆ ಆರೋಗ್ಯ ಹಾಳು ಮಾಡ್ಕೊಂಬಿಟ್ರಿ ಅಂತಂದರೆ ಕೆಲಸಕ್ಕೆ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ. ನೀವು ಕೆಲಸ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಏನೇ ಇರ್ಬೋದು. ಸೊ ಅದಕ್ಕೆ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ. ಆ ಮಾನಸಿಕ ಒತ್ತಡದಲ್ಲಿ ಸರಿಯಾಗಿ ಕೆಲಸ ಮಾಡಲಿಕ್ಕಾಗಲ್ಲ, ರಜೆ ಜಾಸ್ತಿ ತಗೊಳ್ತೀರಾ. ಇದರಿಂದ ಏನಾಗ್ಬಿಡುತ್ತೆ, ನಿಮಗೆ ಇನ್ನೂ ಅದು ವ್ಯತಿರಿಕ್ತವಾದ ಪರಿಣಾಮ ಬೀಳ್ಬೋದು. ಅಂದರೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಗುರುಬಲ ಇರೋದ್ರಿಂದಾಗಿ ನಿಮಗೇನೋ ಟ್ರಾನ್ಸ್ಫರ್ ಅಂದರೆ ಒಂದು ಪ್ರಮೋಷನ್, ಈಗ ಗುರುಬಲ ಇರೋದ್ರಿಂದಾಗಿ ನಿಮಗೆ ಪ್ರಮೋಷನ್ ಸಿಗಬೇಕಾಗಿತ್ತು, ಈ ಒಂದು ಟೆನ್ಷನಲ್ಲಿ ಅದು ಸಿಗಲಿಲ್ಲ. ಒಂದು ಸ್ಯಾಲ್ರಿ ಹೈಕ್ ಸಿಗಬೇಕಾಗಿತ್ತು, ಅದು ಮಿಸ್ ಆಯಿತು. ಮತ್ತೊಂದೇನೋ ಸಿಗಬೇಕಾಗಿತ್ತು ಅನುಕೂಲತೆ, ಅದು ಮಿಸ್ ಆಯಿತು. ಯಾಕೆ ಅಂತಂದರೆ ನೀವು ಆ ಪ್ರೆಷರ್ನಲ್ಲಿ ಸರಿಯಾಗಿ ಕೆಲಸವನ್ನು ಮಾಡೋಕ್ಕಾಗ್ತಿಲ್ಲ, ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗ್ತಿಲ್ಲ, ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ನಮ್ಮಿಂದ, ಇದಂಥವೆಲ್ಲ ಬರ್ತಾ ಇರ್ತದೆ. ಸೊ ಅದರಿಂದ ನೀವು ವೃಷಭ ರಾಶಿಯವರಾಗಿದ್ದರೆ ಅದು ಒಂದಕ್ಕೊಂದಕ್ಕೆ ಲಿಂಕ್ ಆದ್ದರಿಂದ ದಯವಿಟ್ಟು ಮೊದಲನೇದಾಗಿ ಮನಸ್ಸಿನ ಮೇಲೆ ಪ್ರೆಷರ್ ತೊಗೊಳಕ್ಕೆ ಹೋಗಬೇಡಿ. ಮನಸ್ಸಿನ ಮೇಲೆ ಪ್ರೆಷರ್ ತಗೊಂಡ್ಬಿಟ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ಪ್ರಾಬ್ಲಮ್ಮು ಅನ್ನತಕ್ಕಂಥದ್ದು, ಆಯ್ತಲ್ವಾ. ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ವಿವಾಹಿತ ಸ್ತ್ರೀಯರು ಯಜಮಾನರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ತವರು ಮನೆ ಅತ್ಯಂತ ಅವಶ್ಯಕತೆ, ಇಂಪಾರ್ಟೆಂಟೇ. ನೋಡಿಕೊಂಡು ಹೋಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ವ್ಯವಸ್ಥೆ ಮಾಡಿ. ಇಲ್ವಾ ನಿಮ್ಮ ಕೆಲ ಆಗೋಂಥದ್ದಲ್ಲ ಅಂದರೆ ನೀವು ಚಿಂತೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ನೀವು ದಿನ ತವ್ರ ಮನೇಲಿ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಕೂತ್ಕೊಂಡು ಕಣ್ಣೀರು ಹಾಕ್ರೆ ಏನೋ ಪ್ರಯೋಜನ ಇರೋದಿಲ್ಲ. ನಿಮ್ಮ ಕೆಲ ಸಹಾಯ ಮಾಡೋಕ್ಕಾಗುತ್ತಾ ಮಾಡಿ, ಇಲ್ಲ ದೇವ್ರು ಒಳ್ಳೇದು ಮಾಡಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅಷ್ಟೇ, ಇನ್ನೇನೂ ಮಾಡಲಿಕ್ಕಾಗಲ್ಲ. ಅಸಹಾಯಕರಾಗಿಬಿಟ್ಟಿರ್ತೀರಿ ನೀವು ಅಂತ ಆ ವಿಚಾರವಾಗಿ ಹೇಳಿದೆ. ಇನ್ನು ದೂರ ಪ್ರಯಾಣಾದಿಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗತ್ತೆ. ನಿಮಗೆ ಆರೋಗ್ಯ ಬಾಧೆ, ಈಗ ಧನುರ್ಮಾಸ ಅಂದರೆ ಡಿಸೆಂಬರಲ್ಲಿ ಒಂದಿಷ್ಟು ರಜೆ ಬರುತ್ತೆ, ಕ್ರಿಸ್ಮಸ್ ರಜೆ, ನ್ಯೂ ಇಯರ್ ರಜೆ ಇತ್ಯಾದಿಗಳು. ಆಗ 3-4 ದಿವಸಕ್ಕೋಸ್ಕರವಾಗಿ ನೀವೆಲ್ಲೋ ಟ್ರೆಕ್ಕಿಂಗ್ ಹೋದೆ, ಅಲ್ಲೆಲ್ಲೋ ಈಜೋಕ್ಕೆ ಹೋದೆ, ಅದೆಲ್ಲೋ ಹೋದಾಗ ಅದೇನೋ ತಿಂದೆ, ಮತ್ತೊಂದೇನೋ ಮಾಡಿದೆ, ಆರೋಗ್ಯ ಹಾಳು ಮಾಡಿಕೊಂಡೆ ಅಂತ. ಅದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ. ಡ್ರೈವಿಂಗ್ ವಿಚಾರದಲ್ಲಿ ಬಹಳ ಕೇರ್ಫುಲ್ಲಾಗಿರಬೇಕು. ಡ್ರೈವಿಂಗ್ ವಿಚಾರದಲ್ಲಿ ಈ ಒಂದು ಧನುರ್ಮಾಸದಲ್ಲಿ, ಆಯ್ತಲ್ವಾ. ಸೊ ಅದರಿಂದ ನೀವು ಡ್ರೈವ್ ಮಾಡಬೇಡಿ, ಬೇರೆ ಡ್ರೈವ್ ಮಾಡಲಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಅನಿವಾರ್ಯ ಇದ್ದರೆ ಮಾತ್ರ ರಿಸ್ಕಿ ಕೆಲಸಗಳು ಇತ್ಯಾದಿಗಳಿಗೆ ಹೋಗಿ, ಇಲ್ಲ ಅಂದರೆ ನೀವು ಆರಾಮಾಗಿ ಮನೆಯಲ್ಲೇ ಟೈಮ್ ಪಾಸ್ ಮಾಡಿ, ದೇವಸ್ಥಾನಗಳಿಗೆ ಹೋಗಿ, ಕ್ಷೇತ್ರಗಳಿಗೆ ಹೋಗಿ, ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಒಂದು ಅದ್ಭುತವಾದ ಮಂತ್ರ ಹೇಳ್ತೀನಿ, ನೀವು ಬೇಕಾದ್ರೆ ಕಮೆಂಟ್ ಮಾಡಿ ಆ ಮಂತ್ರವನ್ನು. ಪ್ರತಿಯೊಬ್ಬರು ಸಹ ಮಂತ್ರವನ್ನು ಪ್ರತಿ ದಿವಸ 336 ಬಾರಿ, 336 336 ಬಾರಿ ಪ್ರತಿಯೊಬ್ಬರೂ ಸಹ ವೃಷಭ ರಾಶಿಯವರು ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ ಜಪ ಮಾಡಿ. ತುಂಬ ಅದ್ಭುತವಾದಂತಹ ಮಂತ್ರ ಇದು. ಧನುರ್ಮಾಸದಲ್ಲಿ ಪ್ರತಿ ದಿವಸ ಈ ಜಪ ಮಾಡಿಬಿಟ್ರೆ ಸಾಕು, ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಾನು ಹೇಳಿದ ನೆಗೆಟಿವಿಟೀಸ್ ಎಲ್ಲ ಪರಿಹಾರ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಇನ್ನು ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ಬೋದು, ನೀವೇ ಓದ್ಕೊಳ್ಬೋದು. ಇಲ್ಲ ಯೂಟ್ಯೂಬಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ಲೇ ಮಾಡ್ಕೊಂಡು ಡೈಲಿ ಕೇಳಿಸ್ಕೊಂಡ್ರೂ ಸಾಕು, ಅದ್ಭುತವಾದ ಪರಿಹಾರವಾಗಿರುತ್ತೆ. ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡೋರು ತುಂಬ ಒಳ್ಳೆಯದು. ಮನೆ ಹತ್ರದಲ್ಲಿರೋ ನವಗ್ರಹ ಇದ್ದರೆ ಭಾನುವಾರದ ದಿವಸ ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಬರೋ ಸೂರ್ಯಗ್ರಹನಿಗೆ ಫಲಪಂಚಾಮೃತ ಅಭಿಷೇಕ, ಕೆಂಪು ಹೂಗಳೆಲ್ಲ ಅರ್ಚನೆ ಮಾಡಿಸಿ, ಕುಂಕುಮಾರ್ಚನೆ ಮಾಡಿಸಿದ್ರು ಕೂಡ ತುಂಬ ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ ನಿಮಗೆ. ಇನ್ನು ವಿಶೇಷವಾದ ಪರಿಹಾರವೂ ಸಹ ಇದೆ ವೀಕ್ಷಕರೇ. ಡಿಸೆಂಬರ್ 20ನೇ ತಾರೀಕು ಧನುರ್ಮಾಸ ಆರಂಭವಾಗಿಬಿಟ್ಟಿರುತ್ತೆ, ಬಟ್ ಆ ಸಮಯ ಬಹಳ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ, ಶನಿವಾರ ಅಮಾವಾಸ್ಯೆ ಬಹಳ ಒಳ್ಳೆಯ ಒಂದು ಕಾಂಬಿನೇಷನ್ ಅದು. ಸೊ ಮಾರ್ಗಶೀರ್ಷ ಮಾಸದ ಈ ಅಮಾವಾಸ್ಯೆ ಡಿಸೆಂಬರ್ 20ನೇ ತಾರೀಕಿದೆ. ಆವತ್ತಿನ ದಿವಸ ನಾವು ಬಹಳ ವಿಶೇಷವಾದಂತಹ ದೇವತಾರಾಧನೆಗಳು, ನಿಮ್ಮ ಸಮಸ್ಯೆಗೆ ವಿಶೇಷ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನೀವು ದೃಷ್ಟಿ ದೋಷದಿಂದ ಚಿಂತಾಕ್ರಾಂತರಾಗಿದ್ದರೆ, ಬಟ್ ಗುರುಳೆ ಎಲ್ಲಿ ನೋಡ್ಲಿ ಗುರುಳೆ, ಈ ಸುಮ್ಮನೆ ಮನೆಯಿಂದ ಹೊರಗಡೆ ನಾರ್ಮಲ್ ಬಟ್ಟೆ ಹಾಕೊಂಡು ಹೋದ್ರೂ ದೃಷ್ಟಿ ಆಗ್ಬಿಡುತ್ತೆ. ಕೆಲಸದಲ್ಲಿ ದೃಷ್ಟಿ, ಬಿಸ್ನೆಸ್ ವ್ಯಾಪಾರದಲ್ಲಿ ದೃಷ್ಟಿ, ಅಂಗಡಿಯಲ್ಲಿ ದೃಷ್ಟಿ, ಹಣಕಾಸಿನ ವಿಚಾರದಲ್ಲಿ ದೃಷ್ಟಿಯಾಗಿ ವಿವಾಹದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ದಾಂಪತ್ಯದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ಮಕ್ಕಳಿಗೆ ಸಮಸ್ಯೆಗಳು. ಹೀಗೆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ರೆ, ಯಾಕೆಂದ್ರೆ ನಾವು ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಅದರಿಂದಾಗಿ ಇರತಕ್ಕಂಥ ವಿಚಾರ ಏನಂದ್ರೆ ನಾವು ದೃಷ್ಟಿಯಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು.
ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲಪ್ಪ, ನನ್ನ ಕೈ ಚಪ್ಪಲಿ ಹಾಕೊಂಡು ಓಡಾಡಬೇಕು ಅನ್ನೋ ಥರ. ಸೊ ಅದರಿಂದ ಆ ಒಂದು ವಿಶೇಷವಾದಂತಹ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದುವೇ ಕುದೃಷ್ಟಿ ಪರಿಹಾರ ಹೋಮ. ಅದು ಅವತ್ತಿನ ದಿವಸ ಕೇತು ಜಯಂತಿ ಸಹ ಇದೆ. ಕೇತು ನಿಮಗೆ ದೃಷ್ಟಿಕಾರಕನಾಗಿರ್ತಾನೋ. ಸೊ ಅದರಿಂದ ಕೇತು ಜಯಂತಿಯ ದಿವಸವೇ, ಅಂದರೆ ಡಿಸೆಂಬರ್ 20ನೇ ತಾರೀಕು ಶನಿವಾರ ಕೇತು ಜಯಂತಿಯ ದಿವಸವೇ ನಾವು ಕುದೃಷ್ಟಿ ಪರಿಹಾರ ಹೋಮ, ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಭಾರ ಅನ್ಸುತ್ತೆ ನಿಮಗೆ, ಬಟ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೀವು ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಳ್ಬಹುದು. ಇದನ್ನು ಸಿದ್ಧಿ ಮಾಡಿ ಕೊಡ್ತೇವೆ. ಇನ್ನೂ ವಿಶೇಷವಾದಂತಹ ಹೋಮಗಳಿದೆ. ಶತ್ರು ನಿಗ್ರಹ ಬಗಳಾಮುಖಿ ಹೋಮ. ಆ ವಿಶೇಷವಾದ ಹೋಮದಲ್ಲೂ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾ ರಕ್ಷಾ ಕವಚ ಎನರ್ಜೈಸ್ ಆಗಿರುತ್ತೆ. ಯಾಕೆ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶತ್ರುವನ್ನು ಸೋಲಿಸ್ತಕ್ಕಂಥದ್ದೆಲ್ಲ ಬಹಳ ದೂರದ ವಿಚಾರಕ್ಕೆ, ಅಂದರೆ ಒಂದ್ಸಲ ಸೋಲಿಸ ಮತ್ತೆ ಪುನಃ ಬಂದ್ಬಿಡ್ತಾನೆ. ಅದ್ರ ಬದಲ ಶತ್ರುವನ್ನು ನಿಗ್ರಹ ಮಾಡಬೇಕು. ನಿಮ್ಮ ಸುದ್ದಿಗೆ ಅವರು ಬರಬಾರ್ದು, ಅವರು ಯಾವುದೇ ಕೆಡುಕು ಮಾಡಿದ್ರು ನಿಮಗೆ ತಾಗಬಾರ್ದು. ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಜೀವನ ನಿಮ್ಮ ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು. ದೃಷ್ಟಿಯೂ ನಿಮಗೆ ತಾಗಬಾರದು, ಮಾಟಮಂತ್ರವೂ ನಿಮಗೆ ತಾಗಬಾರದು, ಶತ್ರುಬಾಧೆಯೂ ನಿಮಗೆ ತಾಗಬಾರದು. ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಜೊತೆಯಲ್ಲಿ ಎಲ್ಲ ವಿಘ್ನಗಳ ನಿವಾರಣೆ ಮಾಡ್ತಕ್ಕಂಥ ಕೇತು ಶಾಂತಿ ಹೋಮ. ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ, ವಿಘ್ನಕಾರಕನಾಗಿರುತ್ತಾನೆ ಕೇತು ಗ್ರಹ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ಕೇತು ಶಾಂತಿಗೋಸ್ಕರ. ಸೊ ಅದರಿಂದ ನಾವು ಬಹಳವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಅವತ್ತಿನ ದಿವಸ ನಾವು ಕೇತು ಶಾಂತಿ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮದಶ, ಪ್ರಾಣದಶ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ದರೂ, ದುಷ್ಪ್ರಭಾವ ಇದ್ದರೆ ಪರಿಹಾರವಾಗಬೇಕು ಅದು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳಲ್ಲಿ ಶನಿವಾರ ಅಮಾವಾಸ್ಯೆ, ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದನ್ನು ನೀವು ಎಲ್ಲ ಹೋಮಗಳ ಭಸ್ವ ನಿಮ್ಮ ಹಣೆಯಲ್ಲಿರುತ್ತೆ, ಆ ಕುಂಕುಮ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ, ಆ ಭಸ್ವ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಯಂತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಮ ರಕ್ಷಣೆ ಆಗೇ ಇರ್ತದೆ. ಯಾಕೆ ಅಂದರೆ ಬಹಳ ಜನ ಕೇಳ್ತಿರ್ತೀವಿ, ನಾನು ಒಂದು ರಕ್ಷಣೆಗೆ ಏನಾರು ಒಂದು ಕುಡಿ ನಾವು ಇಟ್ಕೊಳ್ಳುವಂಥದ್ದು ಅಂತ. ಸೊ ಅದರಿಂದ ಇದು ಯಾವ ರೀತಿಯಲ್ಲಿ ಅಂದರೆ, ಏನಾದ್ರು ನಿಮಗೆ ಮೈಲಿಗೆ ಇತ್ಯಾದಿ ಅನಿಸಿದ್ರೆ ನೀವು ಅದನ್ನು ತೆಗೆದು ಎಲ್ಲರೂ ಇಟ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಆಯ್ತಷ್ಟೇ. ಸೊ ಇವತ್ತು ಹೋದಾಗ ಇಲ್ಲಿ ಎಲ್ಲರೂ ಮೈಲಿಗೆ ಮೇಲೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಕಾದಾಗ ಅದನ್ನು ತಗೊಂಡೋಗಿ. ಇವಾಗ ಯಾವುದೋ ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ದೃಷ್ಟಿ ಆಗಿಬಿಡುತ್ತೆ. ಯಾವುದೋ ಒಂದು ಇದು ತುಂಬ ಇಂಪಾರ್ಟೆಂಟ್ ಇವೆಂಟ್ಗೆ ಹೋಗ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಇರ್ತದೆ ಅದು. ಅಥವಾ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ದೃಷ್ಟಿ ಮತ್ತೊಂದಿನದಿಂದ ನಿಮಗೆ ಏನೋ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಾಗೆಲ್ಲ ಇಟ್ಕೊಂಡು ಹೋಗ್ಬೋದು ಪಾಕೆಟಲ್ಲಿ. ನಿತ್ಯ ಕೂಡ ನೀವು ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ರಕ್ಷಾ ಕವಚ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅವತ್ತು ಡಿಸೆಂಬರ್ 20ನೇ ತಾರೀಕು ಲೈವಲ್ಲಿ ಹೋಮ ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಅಷ್ಟದಿಗ್ಬಂಧನ ಹಾಗೂ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ, ಅವರವರಿಗೆ ಅನುಕೂಲ ಆಗಲಿ ಎಲ್ಲರಿಗೂ ಸಹ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಎಲ್ಲರೂ ಸಹ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಮೇಲೆ ಕಡೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನ್ಪಿಟ್ಕೊಳ್ಳಿ, ಪ್ರತಿ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಇರಿ. 336 ಬಾರಿ ಜಪ ಮಾಡಿ ಪ್ರತಿ ದಿವಸ. ಮಿನಿಮಮ್ 1800 ಸಲ ಮಾಡಿದ್ರು ತುಂಬ ಒಳ್ಳೆಯದು. ಬಟ್ ದಯವಿಟ್ಟು ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.